ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ನೀವೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ಒಂದು ಬೆಳಗ್ಗೆಯ ವ್ಲಾಗ್ ಆಗಿರುತ್ತೆ. ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇವತ್ತಿನ ಒಂದು ವ್ಲಾಗ್ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಯಾವ ಥರ ವೀಡಿಯೋ ಬೇಕಂತ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಅದೇ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಎಸ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಒಂದು ದಿನ ಯಾವ ಥರ ಹೋಗುತ್ತೆ ಅಂತ ನೋಡೋಣ. ಇವತ್ತಿನ ತಿಂಡಿಗೆ ನಾನು ಟೊಮೊಟೊ ಬಾತನ್ನ ಮಾಡಿದೆ. ಹಾಗೆ ಒಂದು ಕಿಚನ್ ಟಿಪ್ ಅಂತಲೇ ಹೇಳ್ಬೋದು. ಈ ಕರ್ಬೇವಿನ ಸೊಪ್ಪನ್ನ ಅಂದರೆ ನಾನು ಯಾವ ಥರ ಮಾಡ್ತೀನಿ ಅಂತ ಅಷ್ಟೇ ನಿಮ್ಗೆ ಹೇಳ್ತಾ ಇರೋದು. ನೀವು ಅದೇ ಥರ ಮಾಡಿ ಅಂತ ನಾನೇನು ಹೇಳ್ತಾ ಇಲ್ಲ. ಒಂದು ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇದೊಂದು ಟಿಪ್ನ ನಾನು ಫಾಲೋ ಮಾಡ್ತಾ ಇರೋದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಈ ಕರ್ಬೇವಿನ ಸೊಪ್ಪು ತಂದಿದ ತಕ್ಷಣ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಒಣ ಹಾಕಿ ಆಮೇಲೆ ಫ್ರಿಜ್ಜಿಗೆ ಸ್ಟೋರ್ ಮಾಡೋದ್ರಿಂದ ಅಡುಗೆ ಮಾಡುವಾಗ ಈಸಿ ಆಗುತ್ತೆ. ಎಕ್ಸಸೈಸ್ ಮಾಡೋಣ ಅಂತ ಬಂದರೆ ಮೇಡಮ್ ಬಿಡ್ತಾಯಿಲ್ಲ. ಸುಮ್ಮನೆ ಹಾಯ್ ಮಾಡು. ಹಾಯ್ ಅಮ್ಮ ಕೊಡು. ಏನು ಮಾಡೋದು, ಇದೇ ಎಕ್ಸಸೈಸ್, ವಾಕ್ ಮಾಡ್ತಾಯಿದ್ದೀವಿ. ಅದೆಲ್ಲ ಚೆನ್ನಾಗಿದೆ, ಎಕ್ವಿಪ್ಮೆಂಟ್ ಎಲ್ಲ ಸಕ್ಕತ್ತಾಗಿದೆ ಆಡೋಕ್ಕೆ. ಏನು ಮಾಡೋದು, ಇವಳು ಬಿಡ್ತಾಯಿಲ್ಲ. ಬಿಡಲ್ವ ಆಡೋಕ್ಕೆ ನೀನು? ಯಾಕೆ? ಹಾಂ, ನೀರು ಕುಡಿಬೇಕಂತ ಅದಕ್ಕೆ ಇಲ್ಲಿ ಜಿ ಅಂದ್ಲು. ಅಲ್ಲಿದೆ ಆಟ ಆಡೋ ಹತ್ರ ಇದೆ ನೀರು, ವಾಟ್ರ್ ಬಾಟ್ಲು ಅಂದೆ ಓಡ್ತವಳೆ ಸುಮ್ಮನೆ. ಪಾರ್ಕ್ ಎಲ್ಲ ಚೆನ್ನಾಗೈತೆ. ಪಾರ್ಕಿಗೆ ಬರೋಣ ಡೈಲಿ, ಸ್ವಲ್ಪ ಹೊತ್ತು ವರ್ಕೌಟ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದರೆ ನಂಗೆ ವರ್ಕೌಟ್ ಮಾಡೋಕ್ಕೆ ಬಿಡಲ್ಲ ಇವಳು. ಹೆಂಗೆ ವರ್ಕೌಟ್ ಮಾಡೋದು? ಹಿಂಗೆ ಆಡ್ತಾಳೆ. ಟೈಮ್ ಈಗ 6:30, 6:45 ಆಗಿದೆ. ಮನೆಗೆ ಹೋಗ್ಬೇಕು. ಎಸ್ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ನಾನು ಫೇಸ್ ಪ್ಯಾಕ್ ಯಾವ ಥರ ರೆಡಿ ಮಾಡ್ಕೊತಾ ಇದ್ದೀನಿ ಅನ್ನೋದನ್ನು ಒಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ. ಕಡಲೆ ಹಿಟ್ಟು 1 ಸ್ಪೂನು, ಅಂದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ಡಿಪೆಂಡು. 2 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1 ಸ್ಪೂನ್ ಸಕ್ಕರೆ, ಜೇನುತುಪ್ಪ, ಸ್ವಲ್ಪ ಮೊಸರು, ಇದೆಲ್ಲ ಮಿಕ್ಸ್ ಮಾಡಿ ಯಾವ ಥರ ಹಚ್ಕೊಳ್ಳೋದು ಅಂತ ನಾನು ಇವಾಗ ಹೇಳ್ತೀನಿ ನೋಡಿ. ನಿಮಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಈ ಥರ ಒಂದ್ಸರಿ ಟ್ರೈ ಮಾಡಿ, ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ಎಸ್ ಫ್ರೆಂಡ್ಸ್, ಈಗ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಸೊ ಅದಕ್ಕಿಂತ ಮುಂಚೆ ಒಂದು ಸಲ ಫೇಸ್ನ ವಾಶ್ ಮಾಡಿದ್ರೆ, ಅಂದರೆ ಏನೋ ಡಸ್ಟ್ ಇದ್ದರೆ ಹೋಗುತ್ತೆ ಅಂತ ಅಷ್ಟೇ. ನೋಡಿ, ಈ ಥರ ಇದೆ ಕನ್ಸಿಸ್ಟೆನ್ಸಿ. ನೀವೇನಾದರೂ ಈ ಫೇಸ್ ಪ್ಯಾಕ್ನ ಅಂದರೆ ಹೋಮ್ ರೆಮಿಡೀಸ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಸಲ ಪ್ಯಾಚ್ ಟೆಸ್ಟನ್ನ ಮಾಡಿ ಆಮೇಲೆ ಯೂಸ್ ಮಾಡೋದು ಬೆಟರ್. ಕೆಲವ್ರಿಗೆ ಅರಿಶಿನ ಆಗಬರಲ್ಲ, ಕೆಲವ್ರಿಗೆ ಈ ಕಡಲೆ ಹಿಟ್ಟು ಅನ್ನೋದು ಆಗಬರಲ್ಲ, ಫೇಸ್ಗೆ ಸ್ವಲ್ಪ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೋಡಿಕೊಂಡು ನಿಮ್ಮ ಸ್ಕಿನ್ಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಬಳಸಿ. ನನಗೆ ಈ ಸ್ಕಿನ್ಗೆ ಕಡಲೆ ಹಿಟ್ಟು, ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಕಡಲೆ ಹಿಟ್ಟು ಮತ್ತು ಮೊಸರು ಎಲ್ಲ ಓಕೆ, ಹಂಗಾಗಿ ಇದನ್ನು ನಾನು ಬಳಸ್ತೀನಿ. ಈ ಥರ ಫುಲ್ಲು ಫೇಸ್ ಫುಲ್ಲು ಅಪ್ಲೈ ಮಾಡ್ತಾ ಬರ್ತಿದ್ದೀನಿ. ಇನ್ಸ್ಟೆಂಟಾಗಿ ಗ್ಲೋ ಬೇಕು ಫೇಸ್ಗೆ, ಅಥವಾ ಇವೆಲ್ಲ ಅರ್ಜೆಂಟಾಗಿ ಫಂಕ್ಷನ್ಗೆ ಎಲ್ಲಾದರೂ ನಾಳೆ ಅಥವಾ ಸಂಜೆ ಹೋಗ್ಬೇಕಂದ್ರೆ ಇದನ್ನು ಬೆಳಗ್ಗೆ ಹಚ್ಚಿದ್ರೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನೆಲ್ಲಾದರೂ ಅರ್ಜೆಂಟಿಗೆ ಹೋಗಬೇಕು ಅನ್ನಂಗಿದ್ರೆ ನಾನು ಇದೇ ಥರನೇ ಮಾಡೋದು. ಸ್ಕಿನ್ನು ಟ್ಯಾನ್ ಆಗಿದೆ, ತುಂಬಾ ಹೆಲ್ಪ್ ಮಾಡುತ್ತೆ ಈ ಹೋಮ್ ರೆಮಿಡಿ. ಫೇಸ್ ಫುಲ್ಲು ಅಪ್ಲೈ ಮಾಡಿದ್ದಾದಮೇಲೆ ಒಂದು 10 to 15 ಮಿನಿಟ್ಸ್ ಚೆನ್ನಾಗೆ ಮಸಾಜ್ ಕೊಡಿ, ಸ್ಕಿನ್ಗೆ ಅಬ್ಸರ್ವ್ ಆಗಲಿ ಅಂತ ಅಷ್ಟೇ. ಫ್ರೆಂಡ್ಸ್, ಮಸಾಜ್ ಎಲ್ಲ ಆಗಿದೆ. ಇದೊಂದು 15 to 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಎಸ್ ಫ್ರೆಂಡ್ಸ್, 15 ಮಿನಿಟ್ಸ್ ಆಯಿತು. ಸೊ ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಅನ್ನಿಸ್ತಾ ಇದೆ. 15 ಮಿನಿಟ್ಸ್ ಹಂಗೆ ನಿಮಗೆ ಟೈಮ್ ಇದ್ದರೆ ಅಟ್ಲೀಸ್ಟ್ 1 ಅವರ್, ಹಾಫ್ ಆನ್ ಅವರ್ ಆದರೂ ಬಿಡ್ಬೋದು. ಎಷ್ಟು ಉಳಿದಿದೆ, ನಾಳೆ ಅಥವಾ ನಾಡಿದ್ದು ಇನ್ನೊಂದು ಸಲ ಹಾಕ್ಕೊತೀನಿ.